ಜನಸಾಮಾನ್ಯರ, ಗ್ರಾಹಕರ, ರೈತರ ಪರ ಇಲ್ಲಬೇಕಾದಂತಹ ಬೆಸ್ಕಾಂ ಇಲಾಖೆಗೆ ಏನಾಗಿದೆಯೋ ಅಂತೂ ಗೊತ್ತಿಲ್ಲ. ಇಲ್ಲಿ ಏನಾರ ವಾಮಾಚಾರ ಮಾಡಿಸಿದ್ದಾರೆ ಅಂದ್ರೂ ಗೊತ್ತಿಲ್ಲ. ಲಕ್ಷ ಲಕ್ಷ ಸಂಬಳ ಪಡೀತಾ ಇದ್ದಾರೆ ಇಲ್ಲಿನ ಬೆಸ್ಕಾಂ ಅಧಿಕಾರಿಗಳು. ಅದೇ ಗ್ರಾಮೀಣ ಸೇವೆ ಆಗಲಿ, ನಗರ ಸೇವೆ, ಗ್ರಾಹಕರ ಸೇವೆಯೂ ಮಾಡ್ತಾ ಇಲ್ಲ. ಮಳೆಗಾಲ ಬಂತ ಇದಂತೆ ಎಚ್ಚೆತ್ಕೊತಾರೆ, ಬಿರುಗಾಳಿ ಬಂದ್ಬಿಟ್ಟೈತೆ, ಕಂಬಗಳ ಮೇಲೆ ಏನು ಮರ ಬಿದ್ದು ಹೋಗ್ಬಿಟ್ಟೈತೆ. ಅಲ್ಲ ಸ್ವಾಮಿ, ಬೇಸಿಗೆಯಲ್ಲಿ ಏನು ಕತ್ತೆ ಕಾಯ್ತಾ ಇರ್ತೀರ, ಎಲ್ಲ ಕುರಿ ಮೇಯಿಸ್ತಾ ಇರ್ತೀರಾ ಬೆಸ್ಕಾಂ ಇಲಾಖೆ ಅಧಿಕಾರಿಗಳನ್ನ? ನಾವು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಯಾವುದೇ ಕಂಬ ವಾಲಿ ಇರಲಿ ಅದನ್ನು ರೆಡಿ ಮಾಡಿಸಲ್ಲ. ಅದರ ಜೊತೆಗೆ ಸ್ವಾಮಿ, ನಮ್ಮ ಕೃಷಿ ಇದರಲ್ಲಿದೆ, ಮರಗಿಡಗಳೆಲ್ಲ ಬಗ್ಗೋಗ್ಬಿಟ್ಟಿದೆ, ಲೈನ್ ಮೇಲೆ ಮರಗಿಡಗಳು ಹೋಗ್ತಾ ಇದೆ ಅಂತ ಹೇಳಿ ಕೇಳಿದ್ರೆ ನೀವು ಅದಕ್ಕೆ ಅಮೌಂಟ್ ಕಟ್ಟಬೇಕಂತೆ. ಅಮೌಂಟ್ ಕಟ್ಟಿದ ಮೇಲೆ ಬೆಸ್ಕಾಂ ಅಧಿಕಾರಿಗಳು ಯಾರೋ ಗುತ್ತಿಗೆದಾರಕ್ಕೆ ನೀಡಿ ಆ ಗುತ್ತಿಗೆದಾರ ಬಂದು ಅದು ತೆರವುಗೊಳಿಸ್ತಾರಂತೆ. ಇನ್ನು ಅವರು ತೆರವುಗೊಳಿಸ್ಬೇಕಾದ್ರೆ ಇನ್ನು ಬೆಸ್ಕಾಂ ಇಲಾಖೆ ಯಾಕಿರಬೇಕು? ಬೀಗ ಹಾಕ್ಬಿಡ್ಲಿ ಬಿಡಿ ಬೆಸ್ಕಾಂ ಇಲಾಖೆಗೆ. ಆ ಒಂದು ಕರ್ಮಕಾಂಡ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಜಿಲ್ಲಾದ್ಯಂತ ಏನು ಈ ಕಂಬಿಗಳು ಮತ್ತು ಹಳೆ TCಗಳು, ಆಯಿಲ್ಗಳು ಮತ್ತು ಈ ಕಂಬಗಳು ಏನಿದೆ ಕಬ್ಬಿಣದು, ಅದನ್ನೆಲ್ಲ ರಾತ್ರೋರಾತ್ರಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋನ್ನ ಮಾರಾಟ ಮಾಡಿಬಿಟ್ಟಿದ್ದಾರೆ. ಅವನು ಯಾರೋ ತುಮಕೂರ್ದವನು ಕೊಟ್ಟಿದ್ದಾರೆ ಕಾಂಟ್ರಾಕ್ಟು ಲೈನ್ ಎಳೆಯೋದಕ್ಕೆ. ಆ ಲೈನ್ ಅಂದರೆ ಒಂದೇ ಇದು ಪ್ಲಾಸ್ಟಿಕ್ ವೈರ್ ಥರ ಬರ್ತದೆ, ಅದು ಎಳೀತಾ ಇದ್ದಾರೆ. ಅವನು 50 ಕಂಬ ಕೇಳಿದ್ರೆ 100 ಕಂಬ ಲೆಕ್ಕ ಕೊಡ್ತಾ ಇದ್ದಾನೆ. ಈ ಅಧಿಕಾರಿಗಳೇ ಅದು ಕುಂಬ ಕೊಡ್ತಾರೆ. ಅದು ಹಾಳಾಗೋಗ್ಲಿ. ಅದೊಂದು ಕರ್ಮಕಾಂಡ ಆದರೆ, ಇನ್ನೊಂದು 2021-22ರಿಂದ ಬಿಲ್ ಕಲೆಕ್ಟ್ ಮಾಡಿದ್ದಾರೆ. ಯಾವ ಏರಿಯಾ ಇರ್ಬೋದು, ಯಾವ ಗ್ರಾಮೀಣ ಪ್ರದೇಶಕ್ಕೆ ಇರ್ಬೋದು, ಬಿಲ್ ಕಲೆಕ್ಟ್ ಮಾಡೋವಾಗ ಅವರು ಸಂಬಂಧಪಟ್ಟ ಸಿಬ್ಬಂದಿ ಇರ್ತಾರೆ, ಬೆಸ್ಕಾಂ ಇಲಾಖೆ ಸಿಬ್ಬಂದಿ ಇರ್ತಾರೆ. ಅವರು ಹೋಗಿ ರೈತರ ಹತ್ರ, ಗ್ರಾಹಕರ ಹತ್ರ ವಸೂಲಿ ಮಾಡಬೇಕು. ಅದು ಇವರು ವಸೂಲಿ ಮಾಡ್ತಾ ಇಲ್ಲ. ಕೆಲವು ಮೊಬೈಲಲ್ಲೇ ಕೆಲಸ ಮಾಡೋರು ಅವ್ರನ್ನ ನೇಮಕ ಮಾಡ್ಕೊಂಡ್ಬಿಟ್ಟು ಗ್ರಾಹಕರ ಹತ್ರ ಹೋಗೋದಂತೆ. 500 ರೂಪಾಯಿ ಬಿಲ್ ಬಂದಿದೆ, 250 ರೂಪಾಯಿ ಕಡೆ 250 ರೂಪಾಯಿ ಈ ನಕಲಿ ಒಂದು ಆದೇಶ ಕಾಪಿ ಬೆಸ್ಕಾಂ ತೋರಿಸೋದು. ಇದರಲ್ಲಿ ನೋಡು ನಿಮ್ಮದು ಮನ್ನಾ ಆಗೋಗ್ಬಿಡ್ತಾ ಅಂದರೆ ಪಾಪ ಕಟ್ಸ್ಕೊಂಡು ಮಿನಿಮಮ್ ಅಂದರೆ ಜಿಲ್ಲಾದ್ಯಂತ ಎಲ್ಲ ರಾಜ್ಯಾದ್ಯಂತ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿಬಿಟ್ಟಿದೆ. ಲೂಟಿ ಮಾಡಿಬಿಟ್ಟು ಇವಾಗ 3 ವರ್ಷ ಆದಮೇಲೆ ನಮ್ಮ ನೋಡು ಸ್ನೇಹಿತರಿಗೆ ಕೊಟ್ಟಿದ್ದಾರೆ. ಒಬ್ಬನಿಗೆ 75,000 ಬಂದಿದೆ, ಒಬ್ಬ 40,000. ಇದು ನೋಡ್ತಾನೆ ದಿಗ್ಭ್ರಮೆ ಆಗಿಬಿಟ್ಟಾರೆ. ಅಲ್ಲ ಸ್ವಾಮಿ, ನಾನು ಗಾಸ್ ಕಟ್ಟಿನೂ ಇಷ್ಟು ಬಂದೈತಲ್ಲ ಅಂತ ಅಲ್ಲಿ ಬೆಸ್ಕಾಂ ಇಲಾಖೆಗೆ ಹಾಕ್ತೀನಿ. ಇದು ನಮಗೆ ಗೊತ್ತಿಲ್ಲ. ಅಲ್ಲ, ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸಂಬಳ ಪಡೆಯುವಂಥ ನಾಯಕಲ್ವಾ? ಈ ಪ್ರಕರಣವನ್ನು ಗಂಭೀರವಾಗಿ ಹಿರಿಯ ಅಧಿಕಾರಿಗಳು ಪರಿಗಣಿಸಬೇಕು. ಬೆಸ್ಕಾಂ ಅಧಿಕಾರಿಗಳು ಖಾಸಗಿ ವ್ಯಕ್ತಿಗಳಿಗೆ ವಸೂಲಿ ಮಾಡಲು ನೀಡಿರುವಂತಹ ಯಾವ ಅಧಿಕಾರಿಗಳು ನೀಡಿದರೆ ಅವರನ್ನು ಈ ಕೂಡಲೇ ಮಂಪರ್ಪಡಿಸಿ ಕೆಲಸದಿಂದ ವಜಾ ಮಾಡಬೇಕು. ಮತ್ತು ಈ ಒಂದು ಬೆಸ್ಕಾಂ ಇಲಾಖೆಯು ನಡೆಯುತ್ತಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ತನಿಖೆ ಮಾಡಲು ವಿಶೇಷವಾದ ತಂಡ ರಚನೆ ಮಾಡುವ ಜೊತೆಗೆ ಗ್ರಾಹಕರ ಮತ್ತು ಬೆಸ್ಕಾಂ ಇಲಾಖೆಯ ಹೆಸರಿನಲ್ಲಿ ಗ್ರಾಹಕರನ್ನು ವಂಚನೆ ಮಾಡುವ ಖಾಸಗಿ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅವರನ್ನು ಹಣವನ್ನು ವಸೂಲಿ ಮಾಡಿ ನೊಂದ ಗ್ರಾಹಕರಿಗೆ ಮತ್ತು ರೈತರಿಗೆ ತುಂಬಿಕೊಳ್ಳಬೇಕು. ಅದುವರೆಗೂ ಯಾವುದೇ ಕಾರಣಕ್ಕೂ ಅವ್ರ ಮನೆ ಹತ್ರ ಹೋಗಿ ಗಲಾಟೆ ಮಾಡೋದಾಗಲಿ, ಮತ್ತು ಬಿಲ್ ಕಟ್ಟಬೇಕಂತೇಳಿ ಬಿಲ್ ಪದೇ ಪದೇ ಕೊಡೋದಾಗಲಿ, ಅವ್ರಿಗೇನೋ ಕಿರುಕುಳ ಕೊಡೋದನ್ನು ನಮ್ಮ ರೈತ ಸಂಘದ ಗಮನಕ್ಕೆ ಬಂದರೆ ಖಂಡಿತವಾಗ್ಲೇನೆ ಪ್ರೊಫೆಸರ್ ನಂಜುಂಡಸ್ವಾಮಿ 80ರ ದಶಕದ ಹೋರಾಟ ಇತ್ತು. ಬೆಸ್ಕಾಂ ಅಧಿಕಾರಿಗಳು ರೈತರ ಮತ್ತು ಗ್ರಾಹಕರ ಒಂದು ಅನುಮತಿ ಇಲ್ಲದೆ ಊರಿನ ಒಳಗಡೆ ಮತ್ತು ಕಂಬಕ್ಕೆ ಎತ್ತಿದ್ರೆ ಆ ಕಂಬಕ್ಕೆ ಕಟ್ಟಿ ಹಾಕೋ ಚಳುವಳಿ ಮಾಡ್ತಾ ಇದ್ರು. ಆ ಚಳುವಳಿಯನ್ನು ಮಾಡುವಂತೆ ನಾವು ಜಿಲ್ಲಾದ್ಯಂತ ರೈತ ಸಂಘದಿಂದ ಎಲ್ಲ ಒಂದು ರೈತರಿಗೆ ಈ ಒಂದು ಹೋರಾಟದ ಒಂದು ಅನುಭವ ಇದೆ ಮತ್ತು ಹೋರಾಟದ ಎಚ್ಚರಿಕೆಯನ್ನು ನೀಡ್ತಾ ಇವೆ ಅಂತೇಳಿ ಬೆಸ್ಕಾಂ ಅಧಿಕಾರಿಗೆ ನೀಡ್ತಾ ಇದ್ದೀವಿ. ನಿಮ್ಮ ಹತ್ರ ಏನು ಆದೇಶ ಇದೆಯಾ? ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಅವರೇ ಬರಲಿ, ಹೋಗಿ ಮಾಹಿತಿ ಕೊಡಲಿ ಅವರೇ. ಈಗ ಬಂದ ಪುಟ್ಟ ಹೋದ ಪುಟ್ಟ ಅಂತೇಳಿ ನಾವು ಬಂದು ಇಲ್ಲಿ ನಿಲ್ಕೊಂಡಿಲ್ಲ, ಓಕೆನಾ? ಒಂದು ಕಂಬ ಚೇಂಜ್ ಮಾಡ್ರಿ, ಒಂದು ಕಂಬದ ಮೇಲಿರೋ ವೈರ್ ಚೇಂಜ್ ಮಾಡಿ ಅಂತ ಹೇಳಿದ್ರೆ ಬಿಲ್ ಕಟ್ಟು ಅಂತ ಕೇಳ್ತಾರೆ, ಅಮೌಂಟ್ ಕಟ್ಟು ಅಂತ ಕೇಳ್ತಾರೆ. ಈ ಬೆಸ್ಕಾಂ ಅಧಿಕಾರಿಗಳೆಲ್ಲ ಏನಕ್ಕೆ ಇರ್ಬೇಕು? ಇನ್ನು ಸಂಬಳ ಪಡ್ಕೊಂಡು ಖಾಸಗೀಕರಣ ಮಾಡಿಬಿಡಂಬಿಡಿ ಸುಮ್ಮನೆ. ಒಂದು ಕಂಬ ನಮ್ಮ ಜಮೀನಲ್ಲಿರೋ ಕಂಬ ಬೇರೆ ಹಾಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಎಕ್ಸ್ಪೆಂಟ್ ಕಾಪಿ ಮಾಡಿ ಖಾಸಗಿಯನ್ನು ಕೊಡಬೇಕು. ನಮ್ಮ ಜಮೀನಲ್ಲಿರೋ ಮನೆ ಕಟ್ಟಿ ಅದಕ್ಕೆ ಕರೆಂಟ್ ಲೈನ್ ಕೊಡಪ್ಪ ಅಂದರೆ ಅದಕ್ಕೆ NOC ಕೊಡಿ, EC ಕೊಡಿ, ಅದು ಕೊಡಿ, ಇದು ಕೊಡಿ ಅಂತೇಳಿ ಎಲ್ಲ ಏನಾಗಿದೆ ಅಂತೇಳಿ ಹೇಳ್ತಾ ಇರೋದು ನಾವು. ತಲುಪಿಸೋದಲ್ಲ ಸರ್, ನಮಗೆ ಉತ್ತರ ಬೇಕು. ಈಗ ಉತ್ತರ ಇಲ್ಲದಾಗಲ್ಲ ನನಗೆ. ಉತ್ತರ ಇವಾಗ ಯಾರಿದ್ದಾರೆ ಕಳಿಸ್ರಿ, ಅಲ್ಲಿ ವಸೂಲಿ ಇಲ್ಲಿ ಬಿಲ್ ಕಟ್ಸ್ಕೊಂಡು ಯಾರಿದ್ದಾರೆ? ಬಿಲ್ ಕಟ್ಸೋರು ಯಾರಿದ್ದಾರೆ? ನಾನು ಮಾತಾಡಕ್ ಬಂದಿಲ್ಲ, ಇಲ್ಲಿ ಸಮಸ್ಯೆ ಬಗೆಹರಿಸಬೇಕು. ಅವ್ರು ಹೋಗ್ತಾರಲ್ಲ ಮನೆಗಳ ಹತ್ರ ಡ್ರೆಸ್ ಹಾಕೊಂತಾರೆ, ಅವರು ಡ್ರೆಸ್ಸಲ್ಲಿ ಇರಲ್ಲ, ಯೂನಿಫಾರ್ಮ್ ಇರಲ್ಲ, ಅವ್ರಿಗೆ ಐಡೆಂಟಿ ಕಾರ್ಡ್ ಇರಲ್ಲ, ಬರ್ತಾರೆ ಕಲೆಕ್ಟ್ ಮಾಡ್ಕೊಂತಾರೆ. ಅವ್ರು KBR ಅಂತ ನಮ್ಗೆ ಹೆಂಗೆ ಗೊತ್ತಾಗತ್ತೆ? ದುಡ್ಡು ಕಟ್ಸ್ಕೊಂಡು ಹೋಗ್ತಾರೆ, ಮತ್ತೆ ದುಡ್ಡು ಕಟ್ಟಲ್ಲ, ಮತ್ತೆ ಬಂದು ಬಿಲ್ ಕಟ್ಟಿ ಅಂತ ಸತಾಯಿಸಿದ್ರೆ ಡಾಕ್ಟರ್ ಬಂದಿದೆ ಕೇಳಿ ಹೇಳಿ. ಹೌದು, ಅದೇ ತೋರಿಸಿ.
ಅದು ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೀರಾ